ಕಾಲಾಯ ತಸ್ಮೈ ನಮಃ. ಕಾಲಚಕ್ರ ಉರುಳ್ತಾ ಇರುತ್ತೆ. ಧರ್ಮೋ ರಕ್ಷತೆ ರಕ್ಷಿತ. ನಾನು ನನ್ನ ಧರ್ಮವನ್ನು ರಕ್ಷಣೆ ಮಾಡ್ತಾ ಇದ್ದೇನೆ, ನನ್ನ ಧರ್ಮ ನನಗೆ ರಕ್ಷಣೆ ಮಾಡುತ್ತೆ. ಧರ್ಮ ಅಂದರೆ ಏನು? ಬಿದ್ದವರು, ಕೂಗಿಲ್ಲದವರು, ಯಾವುದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು, ಬಸವಣ್ಣವ್ರು ಹೇಳಿದರು, ಆ ಸಿದ್ಧಾಂತದ ಮೇಲೆ ನಾವು ಮೂರನೇ ಶಕ್ತಿ ಮಾಡಿದ್ವಿ. ಆ ಮೂರನೇ ಶಕ್ತಿಗೆ ಇವತ್ತು ನಮಗೆ ಒಂದು ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಿದ್ದಾನೆ. ಇವತ್ತಿಂದ ಕರ್ನಾಟಕದಲ್ಲಿ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ಈ ಕೆಲಸವನ್ನು ನಾವು ಪ್ರಾರಂಭ ಮಾಡ್ತೀವಿ. ಎಲ್ಲ ಇಲ್ಲಿ 80,000 ಓಟ್ ಇದ್ದಾವೆ. ಹಾಗಾದರೂ ಭಾಳಷ್ಟು ಬೇಡಿಕೆ ಬಂತು ಸರ್ ಕಾಂಗ್ರೆಸ್ಸಿಂದ, ಈ ಸರಿ ಟಿಕೆಟ್ ಕೊಡಲೇಬೇಕು ಮುಸ್ಲಿಮ್ಗೆ ಅಂತ. ಅದಕ್ಕೂ ಕಡೆಗಣಿಸಿದ್ರ ಅಹಂಕಾರ, ದುಡ್ಡಿನ ಬಲ, ಕಾಂಗ್ರೆಸ್ ಪಕ್ಷಕ್ಕೆ ಮತ ಏರಿದೆ. 136 ಬಂದುಬಿಟ್ವಿ ನಾವು. ಸಾಬ್ರು ಏನು BJP ಕೊಡ್ತಾರೇನು? ನಮಗೆ ಕೊಡದೇ ಇದ್ರೆ ಯಾರಿಗೆ ಕೊಡ್ತಾರೆ? ದುಡ್ಡು ಒಗಿತೀವಿ, ಓಟ್ ತಗೋತೀವಿ. ಅದು ಮದ ಇತ್ತು. ಈಗದು 9ನೇ ತಾರೀಕಿಗೆ ಇಳಿಯುತ್ತೆ. ಅದೇ ಮಾಡ್ಕೊಂಡು ಬಂದಿದ್ದು ಇಷ್ಟು ವರ್ಷ. ನಮ್ಮ ಹತ್ರಲ್ಲೇ ಮುಸಲ್ಮಾನರೇ ಮುಂದೆ ಬರ್ರು, ನಮಗೆ ಓಟ್ ಹಾಕ್ರಿ, ನನ್ನ ಮಕ್ಕಳ ನೀವು ಹಿಂದೆ ಹೋಗ್ರಿ, ನಾವು ಮುಂದೆ ಬರ್ತೀವಿ ಅಂತ 5-5 ವರ್ಷಕ್ಕೆ ನಮ್ಮನ್ನು ಮುಂದೆ ಕರೆಯೋರು, ಬಟನ್ ಅಮ್ಮಿಸ್ಕೊಳ್ಳೋರು, ನಮ್ಮನ್ನು ಹಿಂದಕ್ಕೆ ಕಳ್ಸೋರು. ಈ ಸಲ ನಾವು ಹೇಳಿದ್ವಿ, ನಾವು ಮುಂದೆ ಬರ್ತೀವಿ, ಹಿಂದೆ ಹೋಗಲ್ಲ, ಅಲ್ಲೇ ಕೂರ್ತೀವಿ, ನೀ ಬೇಕಾದ್ರೆ ಹಿಂದೆ ಹೋಗು ಅಂತ. ಆ ಕೆಲಸವನ್ನು ದಾವಣಗೆರೆಯಲ್ಲಿ ಜನ ಇವತ್ತು ಎಲ್ಲ ಸಮಾಜದವರು, ಮುಸ್ಲಿಂ ಸಮಾಜ ಅಂತ ಹೇಳ್ತಾ ಒಂದೇ ಅಲ್ಲ, ಇವತ್ತು ರೈತರು, ಹಳ್ಳಿಯಾಗಿರ್ತಕ್ಕಂಥವ್ರು, ರೈತ ಸಂಘದವ್ರು ಟೀಮ್ ಇಳಿದಿದೆ ಅಲ್ಲಿ, ದಲಿತರು, ಮಾರ್ಸಂದ್ರ ಮುನಿಯಪ್ಪ, RPI ಮೋಹನ್ ಕುಮಾರ್, ಗೋಪಿನಾಥ್, RPIದವರು ಮತ್ತು ಛಲವಾದಿಗಳು, ಮಾದರು, ಕೋಡಿಹಳ್ಳಿ ಚಂದ್ರಶೇಖರ್ ಎಲ್ಲರೂ ಇವತ್ತಿನ ದಿವಸ ಮೈದಾನದಾಗಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಶಾಸಕರಾಗಿದ್ದರು ಸರ್, ಇವಾಗ ಅವ್ರ ಮೊಮ್ಮಗ ಬರ್ತಾರೆ, ಅವರು ಕೂಡ ಕೊನೆವರೆಗೂ ಅದೇ ಅವ್ರು ಸಾಯತಂಕ ಹೇಳಿದ್ನಲ್ಲ ನಾನು. ಅವರಿಗೆ ಶಾಮಶೇಖಪ್ಪ, ಅವನ ಮಗ ಮಿನಿಸ್ಟ್ರು, ಅವ್ರ ಸೊಸ MP, ಅವನ ಮೊಮ್ಮಗ MLA. ಏನು ರೀ ದಾವಣಗೆರೆ ಮತದಾರರು ಅಂತ ಹೇಳಿದ್ರೆ ಏನು ಪುಕ್ಷಟೆ ಅಂತ ತಿಳ್ಕೊಂಡಾನ? ಇವತ್ತು ಲಿಂಗಾಯತರೇ ಇರಲಿ, ಒಕ್ಕಲಿಗರೇ ಇರಲಿ, ನಾಯಕರೇ ಇರಲಿ, ಅವ್ರಿಗೆ ಕೇಳೋ ಪ್ರಶ್ನೆ ನಾನು ಇಷ್ಟ. ಇವತ್ತು ನೀವು ಪ್ರಜಾಪ್ರಭುತ್ವದಲ್ಲಿ ಈ ಪರಂಪರೆಯನ್ನು ನೀವು ಹಾಕ್ಕೊಟ್ರಲ್ಲ, ಬೇರೆ ಲಿಂಗಾಯತ ಸಮಾಜದಲ್ಲಿ ಲೀಡ್ರಿಲ್ಲ, ಯಾರಾದರೂ ಒಬ್ಬ ಲೀಡ್ರಿಗೆ ಬೆಳೆಸಿದ್ರೆ ಅವ್ರು ಲಿಂಗಾಯತರಲ್ಲಿ. ಈ ಮೆಡಿಕಲ್ ಕಾಲೇಜು ಬಂಜಗರಿಗೆ ಸೇರಿತ್ತು, ನೀವು ಕಿತ್ಕೊಂಡ್ರಿ 50 ವರ್ಷದ ಹಿಂದೆ ಕಾಲೇಜ್ ಕಿತ್ಕೊಂಡ್ರಿ. ಇವರು ಬಜಾರ್ದಾಗ ಇಜಾರು ಹಾಕ್ಕೊಂಡು ಬೇಳೆ ಮಾರ್ತಾಯಿದ್ರು. ಇವತ್ತು 8 ಶುಗರ್ ಫ್ಯಾಕ್ಟ್ರಿ, 2 ಮೆಡಿಕಲ್ ಕಾಲೇಜು, ಸಾವಿರಾರು ಕೋಟಿ ರೂಪಾಯಿ ದುಡ್ಡು. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯಿ ಹಾಲು ನಾಯಿ ಮಕ್ಕಳಿಗಲ್ಲದೆ ಪಂಚಾಮೃತಕ್ಕೆ ದಕ್ಕದಯ್ಯ. ಇದು ಈ ನಾಯಿ ಮಕ್ಕಳ ಹಾಲದ 9ನೇ ತಾರೀಕಿಗೆ ಅದು ಹೋಗತ್ತೆ. ಪಂಚಾಮೃತ ನಾವು ಕುಡಿತೀವಿ, ಜನರ ಆಶೀರ್ವಾದ ಪಡಿತೀವಿ.